ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ, ಕಲಬುರಗಿಯಲ್ಲಿ ಸಂಘರ್ಷ, ಚಿತ್ತಾಪುರ ಪಥಸಂಚಲನದ ವಿಚಾರ, ಹೈಕೋರ್ಟ್ ಮೆಟ್ಟಿಲೇರಿದ ಆರ್ಎಸ್ಎಸ್. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೂ ಅವಕಾಶ ಕೊಡ್ತೀರಾ ಎಂದ ಬಿಜೆಪಿಗರು. ಸಂಘಕ್ಕೆ ಹಾಕಿದ ನಿರ್ಬಂಧ ಎಲ್ಲರಿಗೂ ಕೂಡ ಅಪ್ಲೈ ಆಗಲಿ ಅಂತ ಹೇಳಿ ಬಿಜೆಪಿ ಧ್ವನಿಯನ್ನ ಎತ್ತಿದೆ. ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ವಿಶೇಷ ಸಂದರ್ಭದಲ್ಲಿ ಪ್ರಾರ್ಥನೆಗೂ ಅನುಮತಿ ಕಡ್ಡಾಯನ, ಆಗಲೂ ಚಿತ್ತಾಪುರ ಮಾಡೆಲನ್ನು ಅನುಸರಿಸುತ್ತಾ ಸರ್ಕಾರ. ಕರ್ನಾಟಕಕ್ಕೆ ಹೊಸ ರೂಲ್ಸು ಧರ್ಮ ಸಂಕಟವನ್ನು ತಂದಿಡುತ್ತಾ ಅಂತ ಹೇಳಿ ಎಲ್ಲರನ್ನೂ ಕೂಡ ನಾವು ಒಂದೇ ದೃಷ್ಟಿಯಲ್ಲಿ ನೋಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಆರ್ ಎಸ್ ಎಸ್ ಮೇಲೆ ತೆಗೆದುಕೊಂಡಂತಹ ನಿರ್ಧಾರವೇ ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಅಪ್ಲೈ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ, ಪೂರ್ತಿ ನಮಾಜ್ ಮಾಡ್ತಾರೆ. ಈಗ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಿ ಹೇಳಿ? ನಿಮ್ಮ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನು ಹೇಳ್ತಿರಲ್ಲ. ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಹುದು, ರಾಜ್ಯದಲ್ಲಿ ಔರಂಗಜೇಬನ ಖಡ್ಗವನ್ನ ಪ್ರದರ್ಶನ ಮಾಡಬಹುದು, ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತ್ ಮಾತಾ ಕಿ ಜೈ ಅಂತ ಹೇಳಬಾರ್ದು. ಇದು ರಾಷ್ಟ್ರೀಯ ಕಾಂಗ್ರೆಸ್. ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ವಿಷಯವನ್ನ ಡೈವರ್ಟ್ ಮಾಡಬೇಕು, ಅದಕ್ಕೆ ಸಂಘದ ಮೇಲೆ ಈ ರೀತಿಯ ಕೋಪವನ್ನು ತೋರಿಸ್ತಾ ಇದ್ದಾರೆ. ಯತ್ನಾಳ್ ಅವರು ಏನು ಒಂದು ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜನ ಮೂಲಕ ನಾಗರಿಕರಿಗೆ ತೊಂದರೆ ಆಗುತ್ತೆ, ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಏನು ಪತ್ರ ಬರೆದಿದ್ದಾರೆ, ಅದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತಾ ಇದ್ದೇನೆ. ಸರಿಯಾಗಿ ಕ್ರಮ ಇದೆ. ನಾವು ಇಡೀ ಕರ್ನಾಟಕದಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೂಡ ಪತ್ರ ಬರಿತೀನಿ. ಕೇವಲ ಆರ್ ಎಸ್ ಎಸ್ ಮಾತ್ರ ಅಲ್ಲ, ಹಾಗಾದರೆ ಮುಸಲ್ಮಾನರು ರಸ್ತೆಯಲ್ಲಿ ಕೂತು ನಮಾಜ್ ಮಾಡ್ತಾರೆ, ಅವ್ರಗಳಿಗೂ ನೀವು ನಿರ್ಬಂಧವನ್ನು ಹೇರಬೇಕು ಅನ್ನೋ ರೀತಿ ಇತ್ತು. ಅಲ್ಲ, ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಎಲ್ಲವನ್ನು ಕೂಡ ಈಗ ನಾವು ಒಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳುತ್ತೆ.